ಓವರ್ಲ್ಯಾಪ್ ಆಗ್ತಾ ಇದೆ. ಯತ್ರ ಕಾಲೇ ಯತ್ರ ಕಾಲೇ ತು ಅನಾವೃತ್ತಿಂ ಆವೃತ್ತಿಂ ಚ ಏವ ಯೋಗಿನಃ ಪ್ರಯಾತಾಃ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಭರತ ಋಷಭ ಅರ್ಜುನನಿಗೆ ಮಾಡುವಂತ ಸಂಬೋಧನೆ. ಭರತ ಶ್ರೇಷ್ಠನೇ ಅಂದ್ರೆ ಯತ್ರ ಕಾಲೇ ಅಂದ್ರೆ ಯಾವ ಕಾಲದಲ್ಲಿ ಪ್ರಾಣ ಬಿಟ್ಟು ಹೋಗುವಂತ ಸಾಧಕರು ಆವೃತ್ತಿಂ ಅನಾವೃತ್ತಿ ಅಂದ್ರೆ ಮತ್ತೆ ಬರದೇ ಇರೋದು, ಆವೃತ್ತಿ ಅಂದ್ರೆ ಮತ್ತೆ ಬರೋದು. ಅಂದ್ರೆ ಯಾವ ಕಾಲದಲ್ಲಿ ಪ್ರಾಣತ್ಯಾಗವನ್ನ ಮಾಡಿರ್ತಕ್ಕಂಥ ವ್ಯಕ್ತಿಗಳು ಆವೃತ್ತಿಯನ್ನು ಅನಾವೃತ್ತಿಯನ್ನು ಹೊಂದುತ್ತಾರೋ ಹೇಳುತ್ತೇನೆ ಕೇಳು. ಪ್ರಯಾತಾಹ ಯಾಂತಿ ತಂ ಕಾಲಂ ಅಂದ್ರೆ ಅಲ್ಲಿಂದ ಪ್ರಕರ್ಷೇಣ ಯಾತಾಹ ಪ್ರಾಣವನ್ನ ಬಿಟ್ಟು ಹೋಗುವಂತ ವ್ಯಕ್ತಿಗಳು ಎಲ್ಲಿಗೆ ಹೋಗ್ತಾರೆ, ಹೇಗೆ ಹೋಗ್ತಾರೆ, ಯಾರು ವಾಪಸ್ ಇದೇ ಭೂಮಿಯಲ್ಲಿ ಹುಟ್ಟುತ್ತಾರೆ, ಯಾರು ಮತ್ತೆ ಈ ಭೂಮಂಡಲದಲ್ಲಿ ಹುಟ್ಟೋದಿಲ್ಲ, ಇದೆಲ್ಲವನ್ನು ಹೇಳ್ತೇನೆ. ಕಾಲಂ ವಕ್ಷ್ಯಾಮಿ ಆ ಕಾಲವನ್ನ ಹೇಳ್ತೇನೆ ಕೇಳು ಅಂತ ಅರ್ಥ. ಅದರ ಅರ್ಥ ಏನು, ಯಾವ ಕಾಲ ದೇವತೆಗಳು ಕಾಲಾಭಿಮಾನಿ ದೇವತೆಗಳು ಯಾವ ಕಾಲಾಭಿಮಾನಿ ದೇವತೆಗಳ ಮಾರ್ಗದಲ್ಲಿ ಹೋಗುವಂತ ಸಾಧಕರು ಮತ್ತೆ ಅನಾವೃತ್ತಿ ಮರಳೋದಿಲ್ಲ, ವಾಪಸ್ ಹುಟ್ಟಿ ಬರೋದಿಲ್ಲ. ಇನ್ನು ಯಾವ ಕಾಲಾಭಿಮಾನಿ ದೇವತೆಗಳ ಮಾರ್ಗದಲ್ಲಿ ಹೋಗ್ತಕ್ಕಂಥವ್ರು ಆವೃತ್ತಿಯಿಂದ ಮತ್ತೆ ಹುಟ್ಟಿ ಬರ್ತಾರೆ. ಹೀಗೆ ಯಾವ ಕಾಲಾಭಿಮಾನಿ ದೇವತೆಗಳ ಬೆನ್ನನ್ನ ಕೈಯನ್ನ ಹಿಡಿದುಕೊಂಡು ಸಾಗುವಂತ ಸಾಧಕರು ಅನಾವೃತ್ತಿ ಮತ್ತೆ ಬರೋದಿಲ್ಲ ಮತ್ತು ಆವೃತ್ತಿ ಮತ್ತೆ ಬರ್ತಾರೆ. ಇದೆಲ್ಲವನ್ನೂ ನಾನು ನಿನಗೆ ಹೇಳ್ತೇನೆ ಕೇಳು. ಅಂದ್ರೆ ಸಂಸಾರದಲ್ಲಿ ಮರಳಿ ಬರುವವರು ಯಾರು, ಮರಳಿ ಬಾರದವರು ಯಾರು, ಇದನ್ನ ನಾನು ನಿರೂಪಿಸುತ್ತೇನೆ ಕೇಳು ಎಂಬುದನ್ನು ಹೇಳ್ತಾ ಇದ್ದಾನೆ. ಭರತರ್ಷಭ ಭರತ ವಂಶದ ಶ್ರೇಷ್ಠ ಜ್ಞಾನಿಯೇ, ಅಥವಾ ಭರತ ಅಂದ್ರೆ ಭಾ ಅಂದ್ರೆ ಜ್ಞಾನ, ಅದರಲ್ಲಿ ರತನಾದಂತಹ ತತ್ವಜ್ಞಾನಿಯೇ. ಋಷಭ ಅಂದ್ರೆ ಶ್ರೇಷ್ಠ, ಜ್ಞಾನಿಗಳಲ್ಲಿ ಶ್ರೇಷ್ಠ ಅಂತ ಅರ್ಥ. ಒಂದರ್ಥ ಭರತರ್ಷಭ ಅಂದ್ರೆ ಭರತ ಕುಲದಲ್ಲಿ ಹುಟ್ಟಿದವನು ಅಂತ ಅರ್ಥ. ಇನ್ನೊಂದರ್ಥ ಭರತರ್ಷಭ ಅಂದ್ರೆ ಭಾ ಅಂದ್ರೆ ಜ್ಞಾನ, ಅದರಲ್ಲಿ ರತರಾದವರೆಲ್ಲರೂ ಕೂಡ ಜ್ಞಾನಿಗಳು. ಆ ಭರತರಲ್ಲಿ ಜ್ಞಾನಿಗಳಲ್ಲಿ ಋಷಭ ನೀನು, ಶ್ರೇಷ್ಠ ನೀನು. ಇಂತಹ ಜ್ಞಾನಿ ಶ್ರೇಷ್ಠನೇ. ಯತ್ರ ಕಾಲೇ ಯಾವ ಕಾಲದೇವತೆಗಳ ಒಂದು ಮಾರ್ಗದಲ್ಲಿ ಸಾಗುವಂತಹ ಸಾಧಕರು, ಯತ್ರ ಕಾಲೇತು ಯಾವ ಕಾಲಾಭಿಮಾನಿಗಳ ಮಾರ್ಗದಲ್ಲಿ ಸಾಗುವಂತ ಸಾಧಕರಾದರೂ ಅನಾವೃತ್ತಿಂ ಮತ್ತೆ ಬಾರದವರಾಗುತ್ತಾರೆ. ಯೋಗಿನಃ ಯೋಗಿನಃ ಸಾಧಕರು ಅನಾವೃತ್ತಿಂ ಮತ್ತೆ ಬಾರದವರು, ಮತ್ತು ಆವೃತ್ತಿಂಚ ಮತ್ತೆ ಬರುವವರು ಕೂಡ ಆಗುತ್ತಾರೋ ತಮ್ ಅಂತಹ ಕಾಲಾಭಿಮಾನಿ ದೇವತೆಗಳನ್ನು, ನಮ್ಮನ್ನ ಕೈ ಹಿಡಿದು ಕರೆದುಕೊಂಡು ಹೋಗುವಂತ ಕಾಲಾಭಿಮಾನಿ ದೇವತೆಗಳನ್ನು ವಕ್ಷ್ಯಾಮಿ ಹೇಳುತ್ತೇನೆ. ಪ್ರಯಾತಾಹ ಯಾಂತಿ ಇಲ್ಲಿಂದ ಹೊರಡುವವರು ಯಾಂತಿ ಹೋಗುತ್ತಾರೋ ತಮ್ ಕಾಲಂ ಅಂತಹ ಕಾಲಾಭಿಮಾನಿ ದೇವತೆಗಳನ್ನು ವಕ್ಷ್ಯಾಮಿ ಹೇಳುತ್ತೇನೆ, ನೀನು ಕೇಳುವವನಾಗು ಅಂತ. ಶೃಣು ಅಂತಲ್ಲಿಲ್ಲ, ಸೇರಿಸ್ಕೊಳ್ಬೇಕು. ತಮ್ ಕಾಲಂ ವಕ್ಷ್ಯಾಮಿ ಕಾಲದ ಬಗ್ಗೆ ಹೇಳುತ್ತೇನೆ, ನೀನು ಕೇಳುವವನಾಗು. ಯತ್ರ ಕಾಲೇ ತ್ವನಾವೃತ್ತಿಂ ಆವೃತ್ತಿಂ ಚೈವ ಯೋಗಿನಃ ಪ್ರಯಾತಾಹ ಯಾಂತಿ ತಂ ಕಾಲಂ ವಕ್ಷ್ಯಾಮಿ ಭರತರ್ಷಭ. ಶ್ರೀಕೃಷ್ಣಾರ್ಪಣಮಸ್ತು. ಅಂದ್ರೆ ಇದನ್ನು ಮುಂದೆ ನಿರೂಪಣೆ ಮಾಡ್ತಾನೆ. ಯಾವ ಮಾರ್ಗದಲ್ಲಿ ಸಾಗುವವರು ಒಂದು ಉತ್ತರಾಯಣ ಮಾರ್ಗ, ದಕ್ಷಿಣಾಯನ ಮಾರ್ಗ ಅಂತ. ಯಾವ ಮಾರ್ಗದಲ್ಲಿ ಸಾಗುವವರು ಅನಾವೃತ್ತಿ ಮತ್ತೆ ಬಾರದೆ ಮೋಕ್ಷಕ್ಕೆ ಹೋಗ್ತಾರೋ, ಯಾವ ಮಾರ್ಗದಲ್ಲಿ ಸಾಗುವವರು ಮತ್ತೆ ಇಲ್ಲಿ ಹುಟ್ಟುತ್ತಾರೋ ಅದನ್ನು ಹೇಳ್ತೇನೆ ಕೇಳಿಸ್ಕೋ ಅಂತ ಅಭಿಪ್ರಾಯ. ಶ್ರೀಕೃಷ್ಣಾರ್ಪಣಮಸ್ತು.